ವೀಕ್ಷಕರೇ, ಅಮಾವಾಸ್ಯೆಯ ದಿನ ಸಾಲ್ಟ್ ವಾಟರ್ ರೆಮಿಡಿ ಮೂಲಕ 2 ನಿಮಿಷದಲ್ಲಿ ಮಾಡ್ಬೋದಂಥ ರೆಮಿಡಿ. ಈ ರೆಮಿಡಿ ಮೂಲಕ ನಿಮ್ಮ ಯಾವುದೇ ಕೋರಿಕೆ ಇರ್ಬೋದು 7 ದಿನದಲ್ಲಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ಉದಾಹರಣೆಗೆ ಹೇಳಬೇಕಂದ್ರೆ, ನೀವು ಜಾಬನ್ನು ಹುಡುಕ್ತಾ ಇದ್ದೀರಿ, ಸೊ ಜಾಬ್ ಸಿಗ್ತಾಯಿಲ್ಲ, 1 ವರ್ಷ ಆಯಿತು. ಇದನ್ನು ನೀವು ಮಾಡ್ಬೋದು. ಅಮಾವಾಸ್ಯೆ ದಿನ ಮಾತ್ರ ಮಾಡಬೇಕು. ಕಂಡೀಷನ್ ಅಂದರೆ ಇದನ್ನು ಅಮಾವಾಸ್ಯೆ ದಿನ ಮಾತ್ರ ಮಾಡಬೇಕು. 2 ನಿಮಿಷದಲ್ಲಿ ಮಾಡುವಂಥ ರೆಮಿಡಿ, ಖರ್ಚಿಲ್ಲ, ಮನೆಯಲ್ಲಿ ಇರುವಂಥ ಸಾಲ್ಟ್ ಮತ್ತು ವಾಟರ್ನ ಉಪಯೋಗಿಸ್ಕೊಂಡು ಮಾಡುವಂಥ ರೆಮಿಡಿ ಇದು ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂದರೆ, ಇದು ನೀವು ಯಾವಾಗ ಇದನ್ನು ಡಿಮ್ಯಾಂಡ್ ಮಾಡ್ತೀರಿ, ರೆಮಿಡಿ ಮಾಡಿದ ತಕ್ಷಣ ನೀವು ಏನು ಡಿಮ್ಯಾಂಡನ್ನು ಇಡ್ತೀರಿ ಪ್ರಕೃತಿ ಜೊತೆ, ಯೂನಿವರ್ಸ್ ಜೊತೆ, ಆಲ್ ಓವರ್ ಯೂನಿವರ್ಸಿಗೆ ಹೋಗುತ್ತೆ. ಜೊತೆಗೆ ನೀವು ಏನು ಕೋರಿಕೆ ಇಡ್ತೀರಿ ಅದು 7 ಡೇಸ್ ಒಳಗೇ ನಿಮ್ಮ ಹತ್ರ ಬರುತ್ತೆ. ಜೊತೆಗೆ ನಿಮ್ಮ ಏನು ಬೇಡಿಕೆ ಇದೆ ಅದು ಫುಲ್ಫಿಲ್ ಆಗುತ್ತೆ. ಉದಾಹರಣೆಗೆ, ನೀವು ಜಾಬ್ ಹುಡ್ತಿದ್ರೆ ಇದನ್ನು ಮಾಡಿ ನೋಡಿ, 7 ದಿನದಲ್ಲಿ ನಿಮಗೆ ಕಾಲ್ ಬರುತ್ತೆ. ಜಾಬ್ ವಿಷಯದಲ್ಲಿ ಗುಡ್ ನ್ಯೂಸ್ ಬರುತ್ತೆ. ಅದೇ ರೀತಿ ನೀವು ಲೋನ್ ಮಾಡಬೇಕು ಅಂದ್ಕೊಂಡಿದ್ರಿ, ಎಲ್ಲೂ ಕೂಡ ಲೋನ್ ಕೊಡ್ತಿಲ್ಲ, ಇದನ್ನು ಮಾಡಿ ನೋಡಿ, 7 ದಿನದಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಯಾವುದಾದ್ರೂ ಒಂದು ರೀತಿಯಲ್ಲಿ. ಅದೇ ರೀತಿಯಾಗಿ ನೀವು ಮಕ್ಕಳಾಗಬೇಕು ಅಂದ್ಕೊಂಡಿದ್ರಿ, ಸಿಂಪಲ್ಲಾಗಿ ಆ ವಿಷಯವನ್ನು ತಿಳಿಸಿದ್ರೆ ಆಯಿತು. 2 ನಿಮಿಷ ಟೈಮ್ ತಗೊಳ್ಳುವಂಥದ್ದು. ಇದನ್ನು ನೀವು ಯೂನಿವರ್ಸಿಗೆ ಈ ವಾಟರ್ ಸಾಲ್ಟ್ ರೆಮಿಡಿ ಮೂಲಕ ಯೂನಿವರ್ಸಿಗೆ ರೀಚ್ ಮಾಡಿಸಿದರೆ ಮ್ಯಾಜಿಕ್ ರೀತಿಯಲ್ಲಿ ನಿಮಗೆ ಗುಡ್ ನ್ಯೂಸ್ ಬರುತ್ತೆ. ಅದೇ ರೀತಿ ನೀವು ಸಂಬಂಧನ ಹುಡುಕ್ತಿದ್ದೀರಿ, ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಿ, ತುಂಬ ವರ್ಷ ಆಯಿತು, ಆದರೆ ಎಲ್ಲೂ ಕೂಡ ನಿಮಗೆ ಸಂಬಂಧ ಕೂಡಿ ಬರ್ತಿಲ್ಲ. ಈ ರೆಮಿಡಿಯನ್ನು ಮಾಡಿ ನೋಡಿ. ಅಮಾವಾಸ್ಯೆ ದಿನ ಮಾಡಬೇಕು, ಕೇವಲ 2 ನಿಮಿಷ ಟೈಮ್ ತಗೊಳ್ಳುವಂಥದ್ದು. ಇದನ್ನು ಮಾಡಿ ಈ ರೀತಿಯಾಗಿ ನೀವು ಯೂನಿವರ್ಸಿಗೆ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕಂತ. ಇದನ್ನು ನೀವು ಮಾಡಿದ ಸಾಕು, ನೀವು 7 ದಿನದಲ್ಲಿ ನಿಮಗೆ ಮದುವೆ ವಿಷಯದಲ್ಲಿ, ಸಂಬಂಧದ ವಿಷಯದಲ್ಲಿ ನಿಮಗೆ ಗುಡ್ ನ್ಯೂಸ್ ಬರುತ್ತೆ, ಕಾಲ್ ಬರುತ್ತೆ. ಯಾವ ರೀತಿ ಆಗುತ್ತೆ ಅಂದರೆ ನೀವು ಕೇಳೋಕೆ ಹೋಗ್ಬಿಡಿ. ಯೂನಿವರ್ಸಿಟಿಗೆ ಎಲ್ಲದೂ ಕೆಪಾಸಿಟಿ ಇದೆ. ನೀವು ಕೇಳಿರ್ಬೋದು, ಕೆಲವೊಬ್ರು ಈ ರೀತಿ ಮಾತಾಡ್ತಿರ್ತಾರೆ, ತುಂಬ ಕಷ್ಟದಲ್ಲಿದ್ದೆ, ಸಾಲದಲ್ಲಿದ್ದೆ, ಆವಾಗ ಯಾರೋ ಒಬ್ಬರು ಫ್ರೆಂಡ್ ಒಂದು ಐಡಿಯಾ ಕೊಟ್ಟರು, ಹಾಗಾಗಿ 1 ಲಕ್ಷ ಸಾಲ ಮಾಡಿ ನಾನೊಂದು ಶಾಪ್ ಮಾಡಿದ ನಂತರ 1 ವರ್ಷದಲ್ಲಿ ನನ್ನ ಜೀವನ ಬದಲಾಯಿತು ಅಂತ ತುಂಬ ಮಂದಿ ಹೇಳಿರೋದನ್ನು ನೀವು ಕೇಳಿರ್ಬೋದು. ಇದೆಲ್ಲ ಯಾವ ರೀತಿ ಆಗುತ್ತೆ ಅಂದರೆ ಎನರ್ಜಿ ಲೆವೆಲಲ್ಲಿ ಆಗುತ್ತೆ. ನಿಮಗೆ ಗೊತ್ತಿದ್ದಾಗನೇ ಸೈನ್ಸ್ ಕೂಡ ಪ್ರೂವ್ ಮಾಡಿದೆ, ನಮ್ಮ ಸುತ್ತಮುತ್ತ ನಾವು ಎಲ್ಲರೂ ಕೂಡ ಎನರ್ಜಿ ಲೆವೆಲಲ್ಲಿ ಒಬ್ರಿಗೊಬ್ಬರು ಕನೆಕ್ಟ್ ಆಗಿರುವಂಥದ್ದು. ಹಾಗಾಗಿ ನೀವಿಲ್ಲಿ ಈ ವಾಟರ್ ಸಾಲ್ಟ್ ರೆಮಿಡಿ ಮೂಲಕ ಏನು ಯೂನಿವರ್ಸಿಗೆ ಮೆಸೇಜನ್ನು ಕಳಿಸ್ತೀರಿ ಅದು ನಿಮಗೆ 7 ಡೇಸಲ್ಲಿ ರಿಟರ್ನ್ ಆಗಿ ಬರುತ್ತೆ. ಅಂದರೆ ಯೂನಿವರ್ಸ್ನಲ್ಲಿ ನಿಮ್ಮ ಡಿಮ್ಯಾಂಡ್ ಏನಿದೆ, ಬೇಡಿಕೆ ಏನಿದೆ, ಆಲ್ ಓವರ್ ಯೂನಿವರ್ಸಿಗೆ ಅದು ರೀಚ್ ಆಗುತ್ತೆ. ಆವಾಗ ನಿಮ್ಮ ಡಿಮ್ಯಾಂಡ್ ಫುಲ್ಫಿಲ್ ಮಾಡೋಕ್ಕೆ ಯಾವುದೆಲ್ಲ ಮಾರ್ಗ ನಿಮಗೆ ಈಸಿ ಆಗುತ್ತೆ ಆ ಮಾರ್ಗವನ್ನು ನಿಮ್ಮ ಕಣ್ಣೆದುರು ತಗೊಂಡು ಬರುತ್ತೆ. ಉದಾಹರಣೆ, ನಿಮಗೀಗ ಹಣ ಮಾಡಬೇಕಂತ, ಹಣ ಬರಬೇಕು, ನಾನು ಕೋಟ್ಯಾಧಿಪತಿ ಆಗಬೇಕು, ಅಥವಾ ಸಮಸ್ಯೆ ಇದ್ದರೆ ಹಣಕಾಸು ಸಮಸ್ಯೆ ದೂರ ಆಗಬೇಕು, ಆರ್ಥಿಕ ಅಭಿವೃದ್ಧಿ ಆಗಬೇಕಂತ ನೀವು ವಿಶ್ವಾಸವನ್ನು ನೀವು ಕಳಿಸಿದರೆ ಈ ರೆಮಿಡಿ ಮೂಲಕ, ಆವಾಗ ಏನಾಗುತ್ತೆ, ನಿಮಗೆ ದುಡ್ಡು ಮಾಡೋಕ್ಕೆ ಯಾವುದೆಲ್ಲ ಪಾಸಿಬಿಲಿಟಿ ಇದೆ, ಯಾವುದೆಲ್ಲ ವೇ ಅಲ್ಲಿ ನಿಮಗೆ ದುಡ್ಡು ಮಾಡೋಕ್ಕೆ ಈಸಿ ಆಗುತ್ತೆ ಅಂಥ ವೇ ನಿಮ್ಮ ಕಣ್ಣೆದುರು ಬರುತ್ತೆ. ಹೌದು, ನಾನಾ ರೀತಿಯಲ್ಲಿ ಅಚಾನಕ್ಕಾಗಿ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ನಿಮಗೆ ಬಂದು ಸಜೆಷನ್ ಕೊಡ್ಬೋದು, ಅಥವಾ ನಿಮಗೆ ಎಲ್ಲೋ ಒಂದು ದಿಕ್ಕಲ್ಲಿ ನಿಮಗೆ ಬೇಕಾದ ಹಣ ನಿಮಗೆ ಸಿಗ್ಬೋದು, ಅಥವಾ ನೀವು ಯಾವುದಕ್ಕೊಂದು ನಿಮಗೆ ಬರಬೇಕಾಗಿರುತ್ತೆ, ಅವ್ರು ನೀವು ಮೊದಲು ಯಾರಿಗೂ ಹಣ ಕೊಟ್ಟಿರ್ತೀರಿ, ಅವರು ವಾಪಸ್ ಕೊಟ್ಟಿರಲ್ಲ, ಆವಾಗ ಆ ಹಣ ನಿಮಗೆ ವಾಪಸ್ ಬರುತ್ತೆ. ಯಾವ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಿಮಗೆ ನಿಮ್ಮ ಡಿಮ್ಯಾಂಡ್ ಏನಿದೆ ಅದು ನಿಮಗೆ 7 ಡೇಸಲ್ಲಿ ಫುಲ್ಫಿಲ್ ಆಗುತ್ತೆ. ಇದಕ್ಕೆ ಖರ್ಚಿಲ್ಲ, ಕೇವಲ 2 ನಿಮಿಷದಲ್ಲಿ ಒಮ್ಮೆ ಮಾಡುವಂಥ ಕೆಲಸ. 2 ನಿಮಿಷ ಟೈಮ್ ತಗೊಳ್ಳುವಂಥದ್ದು, ಒಮ್ಮೆ ಮಾಡಬೇಕು. ಆದರೆ ಕಂಡೀಷನು ಅಮಾವಾಸ್ಯೆ ದಿನ ಮಾಡಬೇಕು. ಯಾಕಂದರೆ ಅಮಾವಾಸ್ಯೆ ದಿನ ಎನರ್ಜಿ ಲೆವೆಲ್ ಹೈ ಇರುತ್ತೆ, ಫ್ರೀಕ್ವೆನ್ಸಿ. ಹಾಗಾಗಿ ಅಮಾವಾಸ್ಯೆ ದಿನ ಇದನ್ನು ಮಾಡಿದಾಗ ನಿಮ್ಮ ವಿಷಸ್ ಏನಿರುತ್ತೆ ಅದು ಇಮ್ಮಿಡಿಯೇಟಾಗಿ ರೀಚ್ ಆಗುತ್ತೆ ಎನರ್ಜಿಯಲ್ಲಿ. ಆವಾಗ ನಿಮ್ಮ 7 ಡೇಸಲ್ಲಿ ನಿಮಗೆ ಅದು ರಿಟರ್ನ್ ಆಗಿ ನಿಮಗೆ ರಿಸಲ್ಟನ್ನು ತಗೊಂಡು ಬರುತ್ತೆ. ನೀವು ಏನು ಕೋರಿಕೆಯನ್ನು ಇಟ್ಟಿರ್ತೀರಿ ಅದು ನಿಮಗೆ ರಿಸಲ್ಟ್ ಆಗಿ ಬರುತ್ತೆ. ಈ ರೆಮಿಡಿಯನ್ನು ಫಾರಿನ್ ಕಂಟ್ರಿಗಳಲ್ಲಿ ತುಂಬ ಮಾಡ್ತಾರೆ, ಬಟ್ ಇಂಡಿಯಾದಲ್ಲಿ ತುಂಬ ಕಡಿಮೆ. ಆದರೆ ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿರುವಂತಹ ರೆಮಿಡಿ, ವಾಟರ್ ಸಾಲ್ಟ್ ರೆಮಿಡಿ ಅಂತ ಕರೀತಾರೆ. ಇದನ್ನು ನೀವು ಮಾಡಿದ್ರಾಯಿತು, ಯಾವುದೇ ರೀತಿಯಲ್ಲಿ ಖರ್ಚಿಲ್ಲ. ಇದನ್ನು ಅಮಾವಾಸ್ಯೆ ದಿನ ಕೇವಲ 2 ನಿಮಿಷದಲ್ಲಿ ಒಮ್ಮೆ ಮಾಡಿದರೆ ಸಾಕು. ಮನೇಲಿ ಇರುವಂಥ ವಸ್ತುವನ್ನು ಉಪಯೋಗಿಸ್ಕೊಂಡು ಮಾಡುವಂಥ ರೆಮಿಡಿ. ಇದಕ್ಕೆ ಎಡಿಷ್ನಲ್ ಆಗಿ ನೀವು ಯಾವುದೇ ಒಂದು ಪರ್ಚೇಸ್ ಮಾಡುವಂಥ ಅಗತ್ಯ ಇಲ್ಲ. ಮೊದಲೇದಾಗಿ ನಿಮ್ಮ ವಿಷಸ್ ಏನಿದೆ, ವಿಷಸ್ ಯಾವುದು ಬೇಕಿದ್ರೂ ಇದರಲ್ಲಿ ಮಾಡ್ಬೋದು. ಅಥವಾ ನಿಮ್ಮ ತುಂಬ ಟೈಮಿಂದ ಏನು ಸಮಸ್ಯೆನ ಎದುರಿಸ್ತಿದ್ದೀರಿ, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಮದುವೆ ಸಂಬಂಧ, ಅಥವಾ ಮಕ್ಕಳಾಗಿಲ್ಲ, ಅಥವಾ ಜಾಬನ್ನು ಹುಡುಕ್ತಿದ್ರೆ, ಅಥವಾ ಅನಾರೋಗ್ಯ ಸಮಸ್ಯೆ ಇದ್ದರೆ, ಯಾವುದೇ ಸಮಸ್ಯೆ ಇರ್ಬೋದು, ಆ ಸಮಸ್ಯೆ ಈ ಸಮಸ್ಯೆ ಅಂತಿಲ್ಲ. ಈ ರೀತಿಯಾಗಿ ಈ ರೆಮಿಡಿ ಮೂಲಕ ಅದನ್ನು ಯೂನಿವರ್ಸಿಟಿ ನೀವು ನಿಮ್ಮ ಕೋರಿಕೆಯನ್ನು ಕಳಿಸ್ಕೊಟ್ರೆ 7 ದಿನದಲ್ಲಿ ನಿಮಗೆ ರಿಸಲ್ಟ್ ಬರುವಂಥದ್ದು. ಹೌದು, ಇದನ್ನು ನಾನು ಮಾಡಿದ್ದೀನಿ, ರಿಸಲ್ಟ್ ಕೂಡ ಬಂದಿದೆ, ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದನ್ನು ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂದರೆ ಅಚಾನಕ್ಕಾಗಿ ಆಗುತ್ತೆ. ನೀವು ಈಗ ಯೋಚನೆ ಮಾಡ್ಬೋದು ಇದರಿಂದ ಯಾವ ರೀತಿ ರಿಸಲ್ಟ್ ಬರುತ್ತಂತ, ಆದರೆ ಮಾಡಿ ನೋಡಿ, ಆಮೇಲೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಮ್ಯಾಜಿಕ್ ಆಗುತ್ತಂತ. ಯಾಕಂದರೆ ಎನರ್ಜಿ ಲೆವೆಲಲ್ಲಿ ಇಡೀ ಯೂನಿವರ್ಸ್ ಬಂದುಬಿಟ್ಟು ಎಲ್ಲರೂ ಕೂಡ ಒಬ್ರಿಗೊಬ್ಬರು ಎನರ್ಜಿ ಲೆವೆಲಲ್ಲಿ ಕನೆಕ್ಟ್ ಆಗಿರೋದ್ರಿಂದ ನೀವು ಏನು ಕೋರಿಕೆಯನ್ನು ಕಳಿಸ್ತೀರಿ ಅದು ನಿಮಗೆ ಯಾವ ಪಾಸಿಬಿಲಿಟಿ ವೇ ಇದೆ ಆ ನಿಮ್ಮ ಬೇಡಿಕೆಯನ್ನು ಫುಲ್ಫಿಲ್ ಮಾಡೋಕ್ಕೆ, ಆ ವೇಯನ್ನು ನಿಮ್ಮ ಹತ್ರ ತಗೊಂಡು ಬರುತ್ತೆ. ನಿಮ್ಮ ಏನು ಗುರಿ ಇದೆ, ಏನು ಕನಸಿದೆ ಅದು ನನಸಾಗುತ್ತೆ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗಲ್ಲ, ಸ್ಕಿಪ್ ಮಾಡಬೇಡಿ. ಅದೇ
ರೀತಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಏನು ಬೇಡಿಕೆ ಏನು ನಿಮಗೆ ತುಂಬ ಸಮಸ್ಯೆನ ಎದುರಿಸ್ತಿದ್ರಿ, ಏನು ನಿಮ್ಮ ಕಷ್ಟ ಪರಿಹಾರ ಆಗಬೇಕು, ಪ್ರತಿಯೊಬ್ಬರು ನಿಮ್ಮ ಇಷ್ಟ ದೇವರ ಹೆಸರುಗಳನ್ನ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಜೊತೆಗೆ ನಿಮ್ಮ ಬೇಡಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಈ ಕೂಡಲೇ ಮೆನ್ಷನ್ ಮಾಡಿ. ನಿಮ್ಗೆ ಏನು ಬೇಕು ಜೀವನದಲ್ಲಿ ಅದನ್ನು ಕಮೆಂಟ್ ಮಾಡಿ, ಅಥವಾ ಯಾವ ನಿಮ್ಮ ಸಮಸ್ಯೆ ಸಾಲ್ವ್ ಆಗಬೇಕು ಅದನ್ನು ಕಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ. ಮೊದಲನೇದಾಗಿ ಅಮಾವಾಸ್ಯೆ ದಿನ ಮಾತ್ರ ಮಾಡಬೇಕು. ಅಮಾವಾಸ್ಯೆ ದಿನ ಬೆಳಗ್ಗೆ 8 ರಿಂದ 9 ಗಂಟೆ ಸಮಯದಲ್ಲಿ ಇದನ್ನು ಮಾಡಬೇಕು. 8 ರಿಂದ 9 ಗಂಟೆ ಸಮಯದಲ್ಲಿ ಮಾಡಬೇಕು. ನೀವು ಬಿಳಿ ಬಟ್ಟೆಯನ್ನು ಧರಿಸಬೇಕು. ಹೌದು, ಬಿಳಿ ಕಲರ್ನ ಬಟ್ಟೆಯನ್ನು ಧರಿಸಬೇಕು, ಅಥವಾ ತುಂಬ ಲೈಟ್ ಇರುವಂಥ ಕಲರ್ನ ಡ್ರೆಸ್ ಧರಿಸಬೇಕು. ಯಾವುದೇ ಕಾರಣಕ್ಕೂ ಡಾರ್ಕ್ ಕಲರು, ಬ್ಲ್ಯಾಕ್ ಕಲರು ಇದನ್ನು ಧರಿಸಬಾರ್ದು. ಲೈಟ್ ಇರುವಂಥ ಕಲರ್ನ ಧರಿಸಬೇಕು. ಇವಾಗ ನೀವು ನಿಮ್ಮ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಕೂತ್ಕೋಬೇಕು. ಇಲ್ಲಿ ನೀವು ಏಕಾಂತವಾಗಿರಬೇಕು, ಶಾಂತವಾಗಿರಬೇಕು, ಯಾವುದೇ ರೀತಿಯಾಗಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಏಕಾಂತವಾಗಿ ಕೂತ್ಕೋಬೇಕು, ಯಾವುದೇ ರೀತಿಯಲ್ಲಿ ಹೊರಗಿಂದ ನಾಯ್ಸ್ ಬರಬಾರ್ದು. ಮನಸ್ಸು ಒಂದು ರೀತಿಯಲ್ಲಿ ಶಾಂತವಾಗಿರಬೇಕು. ಈ ರೀತಿ ಸಂದರ್ಭದಲ್ಲಿ ಮಾಡಬೇಕು. ಬಿಳಿ ಕಲರ್ನ ಡ್ರೆಸ್ ಆಗಬೇಕು. ಅಮಾವಾಸ್ಯೆ ದಿನ ಬೆಳಗ್ಗೆ 8 ರಿಂದ 9 ಗಂಟೆ ಒಳಗೆ ಇದನ್ನು ಮಾಡಬೇಕು. ಈಗ ರೆಮಿಡಿಗೆ ಬೇಕಾಗುವಂಥ ಐಟಮ್ಸ್ ನೋಡೋದಾದರೆ, ಒಂದು ಸಾಲ್ಟು ಮನೆಯಲ್ಲೇ ಇರುತ್ತೆ, ನೀವು ಅಡುಗೆಗೆ ಬಳಸ್ತಿರಲ್ಲ, ಉಪ್ಪು ಅದು ಬೇಕಾಗುತ್ತೆ. ನಂತರ ಒಂದು ಗಾಜಿನ ಬೌಲ್ ಇದ್ದರೆ ತುಂಬ ಒಳ್ಳೆಯದು. ಸೊ ಗಾಜಿನ ಬೌಲ್ ಇದ್ದರೆ ಇದನ್ನು ನೀವು ಮಾಡಬೇಕು. ಗಾಜಿನ ಬೌಲ್ ಇದ್ದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಪ್ಲಾಸ್ಟಿಕ್ ಬೌಲ್ ಕೂಡ ಆಗುತ್ತೆ. ಆದರೆ ಗಾಜಿನ ಬೌಲ್ ಇದ್ದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಒಂದು ಗಾಜಿನ ಬೌಲು ಮತ್ತು ಉಪ್ಪು ಮತ್ತು ವಾಟರು ಮತ್ತು ಟಿಶ್ಯೂ ಪೇಪರು ಬೇಕಾಗುತ್ತೆ. ನಾರ್ಮಲ್ ಪೇಪರ್ ಆಗಲ್ಲ, ಟಿಶ್ಯೂ ಪೇಪರಲ್ಲಿ ನಿಮಗೆ ಬೇಕಾಗುತ್ತೆ. ಯಾಕಂತ ತಿಳಿಸ್ಕೊಡ್ತೀನಿ, ಇಷ್ಟಿದ್ರೆ ಸಾಕು. ನೀವು ಇದನ್ನು 2 ನಿಮಿಷದಲ್ಲಿ ಮನೆಯಲ್ಲಿ ಮಾಡ್ಬೋದು. ಸಾಲ್ಟ್ ನಿಮಗೆ ಬೇಕಾಗುತ್ತೆ. ಸಾಲ್ಟನ್ನು ನೀವು ಏನು ಮಾಡಬೇಕಂದ್ರೆ, ನಿಮಗೆ ಸಾಲ್ಟ್ ಬಗ್ಗೆ ಗೊತ್ತಿದೆ, ತುಂಬ ಎನರ್ಜಿ ಲೆವೆಲಲ್ಲಿ ತುಂಬ ಪವರ್ಫುಲ್ ಆಗಿ ಇದು ವರ್ಕ್ ಆಗುವಂಥ ಒಂದು ವಸ್ತು ಅಂದರೆ ಅದು ಸಾಲ್ಟು. ಸಾಲ್ಟ್ ಬಗ್ಗೆ ಉಪ್ಪು ನಿಮಗೆ ಗೊತ್ತೇ ಇದೆ. ಉಪ್ಪಿನಿಂದ ನಿಮಗೆ ದೃಷ್ಟಿ ಆಗಿದರೆ ಅದನ್ನು ತೆಗಿಬೋದು, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ತೆಗಿಬೋದು. ಅದೇ ರೀತಿಯಾಗಿ ಸಾಲ್ಟಿಂದ ನಿಮಗೆ ಹಣ ವಿಷಯದಲ್ಲಿ, ಮನಿ ವಿಷಯದಲ್ಲಿ ಬ್ಲಾಕೇಜ್ ಇದ್ದರೆ ಅದನ್ನ ರಿಮೂವ್ ಮಾಡ್ಬೋದು. ನೀವು ಸಾಲದಿಂದ ಬಳಲ್ತಿದ್ರೆ ಈ ಉಪ್ಪಿನಿಂದ ನಿಮ್ಮ ಋಣದಿಂದ ಮುಕ್ತಿಯನ್ನು ಪಡ್ಕೋಬೋದು, ಅಂದರೆ ಸಾಲದಿಂದ ಮುಕ್ತಿಯನ್ನು ಪಡ್ಕೋಬೋದು. ಎಲ್ಲ ರೀತಿಯಾಗಿ ಎನರ್ಜಿ ಲೆವೆಲಲ್ಲಿ ಈ ಸಾಲ್ಟ್ ನಿಮಗೆ ವರ್ಕ್ ಆಗುತ್ತೆ. ಮೊದಲನೇದಾಗಿ ಏನು ಮಾಡಬೇಕು, ನೀವು ಸಾಲ್ಟ್ ಮೂಲಕ ನಿಮ್ಮ ಹ್ಯಾಂಡನ್ನು, 2 ಕೈಯನ್ನು ಚೆನ್ನಾಗಿ ತೊಳ್ಕೋಬೇಕು. ಮೊದಲನೇದಾಗಿ ಸ್ವಲ್ಪ ಸಾಲ್ಟನ್ನು, ಒಂದು ಅರ್ಧ ಮುಷ್ಟಿಯಷ್ಟು ಸಾಲ್ಟನ್ನು ಕೈಯಲ್ಲಿ ಹಾಕ್ಕೊಂಡು, ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹ್ಯಾಂಡನ್ನು ಕರೆಕ್ಟಾಗಿ, ಕೈಯನ್ನು ಕರೆಕ್ಟಾಗಿ ವಾಶ್ ಮಾಡ್ಕೋಬೇಕು. ಸಾಲ್ಟ್ ಮೂಲಕ, ಉಪ್ಪಿನ ಮೂಲಕ ನೀವು ನಿಮ್ಮ ಕೈಯನ್ನು, 2 ಕೈಯನ್ನು ವಾಶ್ ಮಾಡಿದ ನಂತರ ಈಗ ನೀವು ನಿಮ್ಮ ರೂಮಲ್ಲಿ ಕೂತ್ಕೋಬೇಕು. ಏಕಾಂತದಲ್ಲಿ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ಯಾರೊಬ್ಬರು ಇರಬಾರ್ದು, ನಿಮ್ಮನ್ನು ಬಿಟ್ಟು ಯಾರೊಬ್ಬರು ಇರಬಾರ್ದು. ಏಕಾಂತದಲ್ಲಿ ಕೂತ್ಕೊಂಡ ನಂತರ ಇವಾಗ ನಾನೇನು ಗಾಜಿನ ಬೌಲ್ ಅಂತ ಹೇಳಿದೆ, ಗಾಜಿನ ಬೌಲ್ ಇಲ್ಲದಿದ್ದರೆ ಪ್ಲಾಸ್ಟಿಕ್ ಬೌಲ್ ಕೂಡ ಆಗುತ್ತೆ. ಆದರೆ ಗಾಜಿನ ಬೌಲು ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಗಾಜಿನ ಬೌಲ್ಗೆ ಸ್ವಲ್ಪ ನೀರನ್ನು ಹಾಕಿ, ಒಂದು 1/4 ಭಾಗದಷ್ಟು ಅಥವಾ ಒಂದು ಅರ್ಧ ಭಾಗದಷ್ಟು ನೀರನ್ನು ನೀವು ಹಾಕಬೇಕು. ನಂತರ ಏನು ಮಾಡಬೇಕು, ಅರ್ಧ ಮುಷ್ಟಿಯಷ್ಟು ಸಾಲ್ಟನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು. ಅರ್ಧ ಮುಷ್ಟಿಯಷ್ಟು ನಿಮ್ಮ ಬಲ ಕೈಯಲ್ಲಿ ಸಾಲ್ಟು ಅಂದರೆ ಉಪ್ಪನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ವಿಷಸ್ಸನ್ನು ಯೂನಿವರ್ಸ್ಗೆ ನೀವು ತಿಳಿಸ್ಬೇಕು. ಅಂದರೆ ನಿಮಗೆ ಏನಾಗಬೇಕು, ಆ ಸಾಲ್ಟನ್ನು ಕೈಯಲ್ಲಿ ಹಿಡ್ಕೊಂಡು ಯೂನಿವರ್ಸ್ ಜೊತೆ ನೀವು ಮಾತಾಡಬೇಕು. ಯೂನಿವರ್ಸ್ ಅಂತ ಹೇಳಿದ್ರೆ, ನೀವು ಯಾವುದೇ ನಂಬಿದ ಭಗವಂತ ಕೂಡ ಯೂನಿವರ್ಸ್ ಅಂತಲೇ ಕರೀತಾರೆ. ಸೊ ಅದಕ್ಕೆ ನೀವು ವಿಷಸ್ಸನ್ನು ತಿಳಿಸ್ಬೇಕು. ಅಂದರೆ ಏನು ಡಿಮ್ಯಾಂಡ್ ಇದೆ ಅದನ್ನು ನೀವು ಕೋರಿಕೆನೇ ಇಡಬೇಕಾಗುತ್ತೆ. ಅಂದರೆ ಉದಾಹರಣೆಗೆ ನಿಮಗೆ ಇವಾಗ ಜಾಬ್ ಆಗಬೇಕು ಅಂತ ಹೇಳಿದರೆ, ಸೊ ನನಗೆ ಶೀಘ್ರದಲ್ಲಿ ಜಾಬ್ ಆಗಬೇಕು, ತುಂಬ ಸಮಯದಿಂದ ಜಾಬ್ ಹುಡ್ತಿದ್ದೀನಿ, ಆಗ್ತಿಲ್ಲ, ಈ ರೀತಿಯಂಥ ಜಾಬ್ ನನಗೆ ಆಗಬೇಕು, ನನಗೆ ಈ ರೀತಿಯಾದಂಥ ಜಾಬ್ ಬೇಕು ಅಂತ ನೀವು ಬೇಡ್ಕೋಬೇಕು. ಮದುವೆ ಸಂಬಂಧ ಆಗಬೇಕಾಗಿದ್ರೆ ಅದನ್ನು ಕೂಡ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಯೂನಿವರ್ಸ್ ಜೊತೆ. ಸೊ ನನಗೆ ಮೆಚ್ಚುವಂಥ, ನನಗೆ ಜಾತಕದಲ್ಲಿ ಎಲ್ಲ ರೀತಿಯಲ್ಲಿ ಹೊಂದಾಣಿಕೆ ಆಗುವಂಥ ಸಂಬಂಧ ಶೀಘ್ರದಲ್ಲಿ ಕೂಡಿ ಬರಬೇಕು, ಈ ರೀತಿಯಾಗಿ ನೀವು ಡಿಮ್ಯಾಂಡನ್ನು ಇಡಬೇಕು ಉಪ್ಪನ್ನು ಹಿಡ್ಕೊಂಡು. ಇದೇ ರೀತಿ ನೀವು ಯಾವುದೇ ಸಮಸ್ಯೆ, ಯಾವುದೇ ಕೋರಿಕೆ ಇದ್ರೂ ಕೂಡ ಹೇಳ್ಕೋಬೋದು. ಕೈಯನ್ನು ಓಪನ್ ಮಾಡಿ ಉಪ್ಪನ್ನು ನೋಡಿ, ನಂತರ ಅದನ್ನು ನೀವು ಆ ನೀರಿಗೆ, ಬೌಲಲ್ಲಿರುವಂಥ ನೀರಿಗೆ ಉಪ್ಪನ್ನು ಹಾಕಬೇಕು. ಈಗ ನೀವೇನು ಮಾಡಬೇಕು, ಒಂದು ಟಿಶ್ಯೂ ಪೇಪರ್ ಬೇಕಂತ ಹೇಳಿದೆ. ಟಿಶ್ಯೂ ಪೇಪರ್ನಲ್ಲಿ ನೀಲಿ ಶಾಯಿಯ ಪೆನ್ನಲ್ಲಿ, ನಿಮ್ಮ ಮನೆಯಲ್ಲಿ ನಾರ್ಮಲಾಗಿ ನೀಲಿ ಶಾಯಿ ಪೆನ್ ಇರುತ್ತೆ, ನೀಲಿಯ ಶಾಯಿಯ ಪೆನ್ನಲ್ಲಿ ಟಿಶ್ಯೂ ಪೇಪರ್ನ ಮೇಲ್ಗಡೆ ದೊಡ್ಡ ಅಕ್ಷರದಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು. ಕನ್ನಡದಲ್ಲಿ ಬರಿಬೋದು, ಇಂಗ್ಲೀಷಲ್ಲಿ ಬರಿಬೋದು. ನಿಮ್ಮ ಹೆಸರನ್ನು ನೀಲಿ ಅಕ್ಷರದಲ್ಲಿ ಬರಿಬೇಕು. ನಂತರ ಇಲ್ಲಿ ಟಿಶ್ಯೂ ಪೇಪರ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಟಿಶ್ಯೂ ಪೇಪರು ನೀರಿಗೆ ಹಾಕಿದ ನಂತರ ಅದು ಮೆಲ್ಲನೆ ಕರಗಲಿಕ್ಕೆ ಶುರುವಾಗುತ್ತೆ. ನಾರ್ಮಲ್ ಪೇಪರ್ ಅಷ್ಟು ಈಸಿಯಾಗಿ ಕರಗೋದಿಲ್ಲ, ಹಾಗಾಗಿ ಟಿಶ್ಯೂ ಪೇಪರ್ ಕರಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಟಿಶ್ಯೂ ಪೇಪರ್ ಇಲ್ಲಿ ವರ್ಕ್ ಆಗುತ್ತೆ. ಟಿಶ್ಯೂ ಪೇಪರಲ್ಲಿ ನಿಮ್ಮ ಹೆಸರನ್ನು ಬರೆದು ನಂತರ ಅದನ್ನು ಹಿಡ್ಕೊಂಡು, ನಂತರ ನೀವು ಕೋರಿಕೆಯನ್ನು ಇನ್ನೊಮ್ಮೆ ನೆನಪು ಮಾಡಿಕೊಂಡು
ನೀವು ಏನು ಹಾಕಬೇಕು ಅದನ್ನು ನೀವು ಮತ್ತೊಮ್ಮೆ ನೀರನ್ನು ನೋಡ್ತಾ ಹೇಳಿ ಆ ನೀರಿಗೆ ಹಾಕಬೇಕು. ನಿಮಗೆ ಗೊತ್ತಿದ್ದಾಗೆ ನೀರು ಏನಿದೆ ಅದು ಪವರ್ಫುಲ್ಲು. 1 ಗ್ಲಾಸ್ ನೀರು ನಿಮ್ಮ ಜೀವನ ಕೂಡ ಬದಲು ಮಾಡುತ್ತೆ. ಯಾಕಂದರೆ ನೀರಿಗೆ ನಿಮ್ಮ ಎಲ್ಲ ಫೀಲಿಂಗನ್ನು ಅಟ್ರಾಕ್ಟ್ ಮಾಡುವಂಥ ನಿಮ್ಮ ಫೀಲಿಂಗನ್ನು ಗಮನಿಸುವಂತಹ ಜೊತೆಗೆ ನಿಮ್ಮ ಫೀಲಿಂಗಿಗೆ ರಿಯಾಕ್ಟ್ ಮಾಡುವಂಥ ಗುಣ ಇರುತ್ತೆ. ಇದರ ಬಗ್ಗೆ ಸೈಂಟಿಸ್ಟ್ ಕೂಡ ಪ್ರೂವ್ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಅಂದರೆ ನೀವು ನೀರಿಗೆ ಯಾವ ರೀತಿಯಲ್ಲಿ ಫೀಲಿಂಗ್ ಕೊಡ್ತೀರಿ ಅದು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಇದನ್ನು ಸೈಂಟಿಸ್ಟ್ ಕೂಡ ಪ್ರೂವ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಶಕ್ತಿ ಇದೆ ನೀರಿಗೆ. ಹಾಗಾಗಿ ಇವಾಗ ನೀವು ನೀರನ್ನು ನೋಡಿಕೊಂಡು ನಿಮ್ಮ ಏನು ಕೋರಿಕೆ ಇದೆ ಎಲ್ಲವನ್ನ ಇನ್ನೊಮ್ಮೆ ಹೇಳಿ. ಇವಾಗ ಈ ನೀರನ್ನು ಏನು ಮಾಡಬೇಕಂದ್ರೆ ಸನ್ಲೈಟಲ್ಲಿ ಇಡಬೇಕು. ಸನ್ಲೈಟ್ ಅಂದರೆ ನಿಮ್ಮ ಮನೆ ಒಳಗಡೆ, ಹೊರಗಡೆಯಿಂದ ಸನ್ಲೈಟು ಸೂರ್ಯನ ಬೆಳಕು ಮನೆ ಒಳಗಡೆ ಬರ್ತಿದ್ರೆ ಅಲ್ಲಿ ಇಡ್ಬೋದು, ಅಥವಾ ನಿಮ್ಮ ಸಿಟೌಟಲ್ಲಿ ಇಡ್ಬೋದು, ಮನೆಯ ಯಾವುದೇ ಭಾಗದಲ್ಲಿ ಇಡ್ಬೋದು ಆ ನೀರನ್ನು ಆ ಬೌಲಲ್ಲಿ. ಆದರೆ ನಿಮಗೆ ಸೂರ್ಯನ ಬೆಳಕು ಬೀಳಬೇಕು 24 ಗಂಟೆ. ನೀವು ಬೆಳಗ್ಗೆ ಇದನ್ನು 9 ಗಂಟೆಗೆ ಮಾಡಿದರೆ ಮಾರನೇ ದಿನ 9 ಗಂಟೆ ತನಕ ಅದು ಅದೇ ಪ್ಲೇಸಲ್ಲಿ ಇರಬೇಕು, ಅದನ್ನು ತೆಗಿಬಾರ್ದು. ಹೀಗೆ 24 ಗಂಟೆ ಅದು ಸನ್ಲೈಟಲ್ಲಿ ಇರಬೇಕು, ಅದೇ ಪ್ಲೇಸಲ್ಲಿ ಇರಬೇಕು. ಇಲ್ಲಿ ನೀವು ಬೇಡಿಕೆ ಬರೆಯುವಾಗ ಯಾವುದಾದ್ರೂ ಒಂದೇ ಬೇಡಿಕೆಯನ್ನು ಹೇಳಬೇಕು. 2-3 ಬೇಡಿಕೆ ಹೇಳಿದರೆ ಇದು ವರ್ಕ್ ಆಗಲ್ಲ. ಒಂದೇ ಬೇಡಿಕೆಯನ್ನು ಇಡಬೇಕು. ನಂತರ ಮಾರನೇ ದಿನ ಅಂದರೆ ಅಮಾವಾಸ್ಯೆಯ ಮಾರನೇ ದಿನ ಬೆಳಗ್ಗೆ 9 ಗಂಟೆಗೆ ಅದನ್ನು ನೋಡಬೇಕು. ಅದು ಟಿಶ್ಯೂ ಪೇಪರು ಕರಗಿರುತ್ತೆ, ಉಪ್ಪಿನಲ್ಲಿ ಕರಗಿರೋದ್ರಿಂದ ಯಾವ ರೀತಿ ಕರಗಿರುತ್ತೆ ಅದೇ ರೀತಿಯಾಗಿ ನಿಮಗೆ ಜೀವನದಲ್ಲಿ ಯಾವುದೆಲ್ಲ ಬ್ಲಾಕೇಜ್ ಇತ್ತು, ಎಲ್ಲ ವಿಷಯದಲ್ಲಿ ಯಾವ ವಿಷಯದಲ್ಲಿ ನೀವು ಕಷ್ಟವನ್ನು ಅನುಭವಿಸ್ತಿದ್ರಿ, ಹಣಕಾಸಿನ ವಿಷಯದಲ್ಲಿ ಅಥವಾ ಬೇರೆ ಮ್ಯಾರೇಜ್ ವಿಷಯದಲ್ಲಿ ಬ್ಲಾಕೇಜ್ ಇದ್ದರೆ, ಎಲ್ಲ ವಿಷಯದಲ್ಲಿ ಬ್ಲಾಕೇಜ್ ಆಗಿರುತ್ತಲ್ವ, ಅದೆಲ್ಲ ಕೂಡ ಯಾವ ರೀತಿ ಅದು ಕರಗಿ ಹೋಯಿತು ಅದೇ ರೀತಿಯಾಗಿ ಅನ್ಬ್ಲಾಕ್ ಆಗುತ್ತೆ, ಬ್ಲಾಕೇಜು ರಿಮೂವ್ ಆಗುತ್ತೆ. ಈಗ ನೀವು ನೀರು ಹಿಡ್ಕೊಂಡು ಯೂನಿವರ್ಸ್ಗೆ ಧನ್ಯವಾದವನ್ನು ಹೇಳಬೇಕು. ನೀವು ನಂಬಿದ ನಿಮ್ಮ ಇಷ್ಟ ದೇವರಿಗೆ ಧನ್ಯವಾದವನ್ನು ಹೇಳಬೇಕು. ನಂತರ ಆ ನೀರನ್ನು ನಿಮ್ಮ ಮನೆಯ ಅಂಗಳದಲ್ಲಿ ಅಂದರೆ ಎಲ್ಲಿ ಮಣ್ಣಿರುತ್ತೆ ಆ ಮಣ್ಣಿನ ಮೇಲೆ ಹಾಕಬೇಕು. ಅದು ಕಂಪ್ಲೀಟಾಗಿ ಮಣ್ಣಿನಲ್ಲಿ ಇಂಗಿ ಹೋಗಬೇಕು. ಇಷ್ಟ ಆದ ನಂತರ 3 ಬಾರಿ ಧನ್ಯವಾದವನ್ನು ಹೇಳಿ ನಂತರ ನೀವು ಮನೆಗೆ ಬರಬೇಕು. ಮಾಡಿ ನೋಡಿ, ಸಿಂಪಲ್ ರೆಮಿಡಿ, 2 ನಿಮಿಷ ಟೈಮ್ ತಗೊಳ್ಳುವಂಥದ್ದು. ಇದನ್ನು ಮಾಡಿ ನೋಡಿ 7 ದಿನದಲ್ಲಿ, ಕೇವಲ 7 ದಿನದಲ್ಲಿ ನಿಮ್ಮ ವಿಶ್ವಾಸ, ನಿಮ್ಮ ಕೋರಿಕೆ ಯಾವ ರೀತಿ ನಿಮಗೆ ರಿಟರ್ನ್ ಆಗಿ ನಿಮಗೆ ಗುಡ್ ನ್ಯೂಸ್ ಆಗಿ ಬರುತ್ತೆ. ನೀವು ಯಾವುದೇ ಬೇಡಿಕೆ ಇಟ್ಟರು ಕೂಡ ಮಾಡ್ಬೋದು. ಒಮ್ಮೆ ಮಾಡಬೇಕಾದಂತೂ ಇದನ್ನು ಅಮಾವಾಸ್ಯೆ ದಿವಸ ಒಮ್ಮೆ ಇದನ್ನು ಮಾಡಿ ನೋಡಿ. ರಿಸಲ್ಟನ್ನು ನೀವು ಕಣ್ಣಾರೆ ನೋಡ್ತೀರಿ. ಇದಕ್ಕೆ ಯಾವುದೇ ರೀತಿಯಲ್ಲಿ ಖರ್ಚಿಲ್ಲ. 2 ನಿಮಿಷದಲ್ಲಿ ಮಾಡ್ಬೋದಂತ ರೆಮಿಡಿ, ಇದು ಸಾಲ್ಟ್ ರೆಮಿಡಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಅನಿಸಿದರೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಜೊತೆಗೆ ಮತ್ತೊಂದು ರೆಮಿಡಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಮಿಸ್ ಆಗಬಾರ್ದಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.